ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಶ್ವೇತಾ ಅವಿನಾಶ್ ಚಾನಲ್ಗೆ ಸ್ವಾಗತ. ಇವತ್ತು ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅದೇ ಹೇಗೆ ಮಾಡೋದು ನೋಡೋಣ. 1 ಕಪ್ಪು ರವೆ ಅಂದರೆ 1/4 kg ಇದೆ. ಇವತ್ತು ಸಂಕಷ್ಟಿ ಇರೋದ್ರಿಂದ ಈರುಳ್ಳಿ ಹಾಕ್ತಾಯಿಲ್ಲ, ನಾನು ಕ್ಯಾಬೇಜ್ ಅಂದರೆ ಎಲೆಕೋಸು ಬಳಸಿ ಮಾಡ್ತಾಯಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ಎಲೆಕೋಸು, ಒಂದು 5 ಖಾರಕ್ಕೆ ತಕ್ಕ ಹಸಿಮೆಣಸು, ಒಂದು ದೊಡ್ಡ ಟೊಮೊಟೊ, ಒಂದು ಬಟ್ಟಲು ಕ್ಯಾರೆಟು, ಒಂದು ಬಟ್ಲು ಬೀನ್ಸು ಬೇಯಿಸಿಟ್ಕೊಂಡಿನಿ ಉಪ್ಪು ಹಾಕಿ, ಒಂದು ಬಟ್ಲು ಅವರೆಕಾಳು, ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಕಲರಿಗೋಸ್ಕರ ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಹೇಗೆ ಮಾಡೋದು ನೋಡೋಣ. ಪಾತ್ರೆ ಬಿಸಿ ಇಟ್ಟಿದ್ದೀನಿ, ರವೆ ಹುರಿತಾ ಇದ್ದೀನಿ. ಇದು ಬಾಂಬಾ ರವೆ, ಮೀಡಿಯಮ್ ಸೈಜಿಂದಿದು. ಸಣ್ಣ ಉರಿಯಲ್ಲೇ ಹುರಿತಾ ಇದ್ದೀನಿ, ಎಣ್ಣೆ ಹಾಕ್ತಾ ಇಲ್ಲ. ಕಡಿಮೆ ಉರಿಯಲ್ಲೇ ಹುರ್ಕೋಬೇಕು, ಕೆಂಪು ಬಣ್ಣ ಬರುವವರೆಗೂ. ಇಷ್ಟಾಗಿದೆ, ಇಷ್ಟಾದರೆ ಸಾಕು. ಈಗ ಮುಟ್ಟಿದ್ರೆ ಒಂದಕ್ಕೊಂದು ಕೈ ಗಂಟಬಾರ್ದು, ಬಿಡಿಬಿಡಿಯಾಗಿ ಇರಬೇಕು. ಇಷ್ಟಾದರೆ ಸಾಕು, ತೆಗಿತಾ ಇದ್ದೀನಿ. ರವೆ ಹುರಿದ ಪಾತ್ರೆಯಲ್ಲೇ ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಕ್ತಾ ಇದ್ದೀನಿ. ಅದು ಚಟಪಟ ಅಂತ ಸಿಡಿಲಿ. ಹೀಗಾಗಿದೆ. ಈಗ ಎಲೆಕೋಸು ಹಾಕ್ತಾ ಇದ್ದೀನಿ. ಕರಿಬೇವು, ಹಸಿಮೆಣಸು, ಲೈಟಾಗಿ ಫ್ರೈ ಆಗಬೇಕು. ಸಂಕಷ್ಟ ಇರೋದ್ರಿಂದ ಎಲೆಕೋಸು ಹಾಕ್ತಾ ಇದ್ದೀನಿ. ಎಲೆಕೋಸು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ದೊಡ್ಡವರಿಂದ ಚಿಕ್ಕವರವರೆಗೂ ತಿನ್ಬೋದು. ಕ್ಯಾರೆಟು, ಬೀನ್ಸು ಆಗಿರೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಯಾರೆಲ್ಲ ಉಪ್ಪಿಟ್ಟೆಲ್ಲ ತಿನ್ನಲ್ಲ ಅನಿಸ್ತಾರೋ ಅವರೆಲ್ಲ ಉಪ್ಪಿಟ್ಟು ತಿನ್ಬೋದು. ತುಂಬ ಖುಷಿಯಾಗಿ ತಿಂತಾರೆ. ಲಂಚ್ ಬಾಕ್ಸಿಗೆಲ್ಲ ಹಾಕ್ಬೋದು. ಸಂಜೆ ಟೀ ಜೊತೆಗೆ ಸ್ನ್ಯಾಕ್ಸ್ ರೂಪದಲ್ಲಿ ಇದು ಉಪ್ಪಿಟ್ಟನ್ನು ತಿನ್ಬೋದು. ತುಂಬ ರುಚಿಯಾಗಿ ಬಂದಿರುತ್ತೆ. ಪ್ಲೀಸ್ ತಿಂದು ನೋಡಿ. ಕ್ಯಾರೆಟ್ ಹಾಕ್ತಾಯಿದ್ದೀನಿ, ಬೀನ್ಸ್ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ತಿರ್ಸೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೇಗೆ ಬಂದಿದೆ ಅಂತೇಳಿ ನಿಮ್ಮಲ್ಲಿ ಒಂದ್ಸರಿ ಮಾಡಿ ನೋಡಿ, ಟ್ರೈ ಮಾಡಿ. ಹೇಗೆ ಬಂದಿದೆ ಕಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಬೇಯಲಿಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಐದು ನಿಮಿಷ ಇದು ಮೀಡಿಯಮ್ ಉರಿಯಲ್ಲೇ ಬೇಯಲಿ. ಒಂದು ಅರ್ಧ ಕಪ್ ನೀರು ಹಾಕ್ತಾಯಿದ್ದೀನಿ ಬೇಯಲಿಕ್ಕೆ. ಇನ್ನೂ ಸಾಫ್ಟಾಗಿ ಬೇಯಬೇಕು. ಒಂದು 5 ನಿಮಿಷ ಸಿಮ್ಮಲ್ಲಿ ಬೆಂದರೆ ಸಾಕಾಗುತ್ತೆ. ಇವಾಗ 5 ನಿಮಿಷ ಆಗಿದೆ. ನೋಡಿ, ಸಾಫ್ಟಾಗಿ ಬೆಂದಿದೆ. ಇಷ್ಟಾಗಿದೆ ಸಾಕು. ಟೊಮೊಟೊ ಹಾಕ್ತಾಯಿದ್ದೀನಿ. ಅವರೆಕಾಳು ಸಹ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದೊಂದು 2 ನಿಮಿಷ ಆಗಲಿ ಫ್ರೆಂಡ್ಸ್. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಈಗ ನೀರು ಹಾಕ್ತಾಯಿದ್ದೀನಿ. ಈ ಕಪ್ಪಲ್ಲಿ ರವೆ ತಗೊಂಡಿದ್ದು, ಇದರಲ್ಲಿ 3 ಕಪ್ ಹಾಕ್ತಾಯಿದ್ದೀನಿ. ಅಂದರೆ ನಾನು ಫುಲ್ ತೊಗೊಂಡಿದ್ನಲ್ಲ, ಹಾಗಾಗಿ 3 ಕಪ್ ನೀರು ಹಾಕ್ತಾಯಿದ್ದೀನಿ. ನಿಮಗೆ ಗಟ್ಟಿ ಬೇಕು ಅನಿಸಿದರೆ 2 ಕಪ್ ಒಂದು ಸ್ವಲ್ಪ ಹಾಕ್ಕೊಡ್ರಿ.
ನಾನಿಲ್ಲಿ 3 ಕಪ್ ಹಾಕ್ತಾಯಿದ್ದೀನಿ. 3 ಕಪ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಅವಾಗಲೇ ಒಂದು ಸ್ವಲ್ಪ ಹಾಕಿದ್ದೆ. ತುಂಬ ಚೆನ್ನಾಗಿ ಕಲರ್ ಬಂದಿದೆ, ಕಲರ್ಫುಲ್ಲ ಕಾಣಿಸ್ತಾ ಇದೆ. ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಮನೆಯಲ್ಲಿ. ಇದು ಕುದಿ ಬರಲಿಕ್ಕೆ ಪ್ಲೇಟ್ ಮುಚ್ಚುತ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಲಿ ಫ್ರೆಂಡ್ಸ್. 5 ನಿಮಿಷ ಆಗಿದೆ, ಹೇಗಾಗಿದೆ ನೋಡೋಣ. ತುಂಬ ಚೆನ್ನಾಗಿ ಕುದಿ ಬಂದಿದೆ, ಎಲ್ಲ ಸಾಫ್ಟಾಗಿ ಬೆಂದಿದೆ. ಸ್ವಲ್ಪ ಸ್ವಲ್ಪ ರವೆ ಹಾಕ್ತಾ ತಿರುಗಿಸೋಣ. ಕಡಿಮೆ ಇಟ್ಕೊತೀನಿ ಫ್ರೆಂಡ್ಸ್. ಚೆನ್ನಾಗಿ ತಿರುಗಿಸ್ಬೇಕು. ಈ ಟೈಮಲ್ಲೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಷ್ಟ ಆಗಿದೆ. ಈಗ ಸಿಮ್ಮಲ್ಲೇ ಒಂದು 5 ನಿಮಿಷ ಬಿಡೋಣ. ಫ್ರೆಂಡ್ಸ್, ಇದಾಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಈಗ ಸರ್ವ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.